ವೆಲ್ ಒಂದು ಬೇಸಿಕ್ಸ್ ಹೇಳ್ತೀನಿ ನಿಮಗೆ. ವಿ ಹ್ಯಾವ್ ಒನ್ ಇಂಟೀಜರ್, ಲೆಟ್ಸ್ ಸೇ 3. ಇನ್ನೊಂದು ಇಂಟೀಜರ್ ತಗೊಳ್ಳೋಣ, ಲೆಟ್ಸ್ ಸೇ 4. ಇಫ್ ಐ ಆ್ಯಡ್ ಎನಿ ಟು ಇಂಟೀಜರ್ಸ್ ಐ ವಿಲ್ ಆಲ್ವೇಸ್ ಗೆಟ್ ಅನ್ ಇಂಟೀಜರ್. ಇದು ಮೊದಲು ನಿಮಗೆ ಗೊತ್ತಿರಬೇಕು ಅಲ್ವಾ? ಸೊ ನಾವು ವಿ ಕ್ಯಾನ್ ಸಿ ದ್ಯಾಟ್ ಐ ಹ್ಯಾವ್ ಒನ್ ಇಂಟೀಜರ್ a ಮೈನಸ್ ಬಿ. ಅದು ಒಂದು ನಂಬರ್ ಇದೆ, ಅದು ಇಂಟೀಜರ್ ಇದೆ. ಹಾಗೆ b ಮೈನಸ್ ಸಿ ಕೂಡ ಒಂದು ಇಂಟೀಜರ್ ಇದೆ ಅಲ್ವಾ? ಸೊ ಇಫ್ ಲೆಟ್ಸ್ ಇವೆರಡನ್ನ ಆ್ಯಡ್ ಮಾಡೋಣ ಈಗ. ಸೊ ಆ್ಯಡ್ ಮಾಡಿದ್ರೆ a ಮೈನಸ್ ಬಿ ಪ್ಲಸ್ ಬಿ ಮೈನಸ್ ಸಿ ಅದು ಕೂಡ ಇಂಟೀಜರ್ ಆಗಲೇಬೇಕು. ಯಾಕೆ ಇಲ್ಲೇ ಹೇಳಿದ್ದೀನಿ, ಎರಡು ಇಂಟೀಜರ್ನ ಆ್ಯಡ್ ಮಾಡಿದ್ರೆ ಒಂದು ಇಂಟೀಜರೇ ಬರಲೇಬೇಕು. ಸೊ ದಿಸ್ ಈಸ್ ಆ್ಯನ್ ಇಂಟೀಜರ್ ಅಲ್ವಾ? ಸೊ ಹಾಗಿದ್ರೆ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಯ್ತಾ? ಉಳಿತೇನೆ ಹೇಳಿ, a ಮೈನಸ್ ಸಿ ಈಸ್ ಆ್ಯನ್ ಇಂಟೀಜರ್ ಅಂತ ಬಂತು. ಸೊ ಯು ಕ್ಯಾನ್ ಸಿ ಹಿಯರ್, if a minus c is an integer ಅಂದ್ರೆ a comma c r ಅಲ್ಲಿ ಇರಲೇಬೇಕು. I am coming in a ulta way. I hope you're understanding. So this implies me that a comma c belongs to r. So therefore r is transitive. I hope you understood how so see, writing these two steps is very important because these are the justification. In ಹೇಳಿ, these two statements are the justification for us to tell that a comma c belongs to r ಅಂತ. ಸೊ ಇಫ್ ಯು ನೀವು ಇವೆರಡು ಸ್ಟೇಟ್ಮೆಂಟ್ ಬರೆದ್ಬಿಟ್ಟು ಓನ್ಲಿ a comma c belongs to r ಅಂತ ಬರೆದ್ರೆ ದಟ್ ಇಸ್ ಕಂಪ್ಲೀಟ್ಲಿ ರಾಂಗ್ ಥಿಂಗ್. ಸೊ ಪೇಪರ್ ಇವ್ಯಾಲ್ಯೂಯೇಟ್ ಮಾಡೋರಿಗೆ ದೇ ಎಕ್ಸ್ಪೆಕ್ಟ್ ದೀಸ್ ಟು ಸ್ಟೇಟ್ಮೆಂಟ್ಸ್ ಫ್ರಮ್ ಯು. ಐ ಹೋಪ್ ಯುರ್ ಅಂಡರ್ಸ್ಟ್ಯಾಂಡಿಂಗ್. ಪ್ಲೀಸ್ ಪಾಸ್ ದ ವಿಡಿಯೋ ಟು ನೋಟ್ ಇಟ್ ಡೌನ್. ವೆಲ್ ಡಿ ಸ್ಟೂಡೆಂಟ್ಸ್, ದ ನೆಕ್ಸ್ಟ್ ಕ್ವಶನ್ ಈಸ್ ಇಂಪಾರ್ಟೆಂಟ್. ಇದು ಕೂಡ ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮನ್ನು ಕೂಡ ಒಂದು ಅರ್ಥ ಮಾಡ್ಕೊಂಬಿಡಿ, ಸೊ ದ್ಯಾಟ್ ನಿಮಗೆ ಯಾವುದು ಕ್ವಶನ್ ಕೂಡ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಶೋ ದ್ಯಾಟ್ ರಿಲೇಷನ್ ಆರ್ ಡಿಫೈನ್ಡ್ ಆಸ್ a comma b such that a is less than or equal to b is reflexive, transitive but not symmetric. ಇದು ರಿಲೇಷನ್ ಬಂದ್ಬಿಟ್ಟು ರಿಯಲ್ ನಂಬರ್ಸ್ ಮೇಲಿದೆ. ಓಕೆನಾ? ರಿಲೇಷನ್ ಆರ್ ಆನ್ ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಅಂದರೆ ನೀವು ಯಾವುದಾದ್ರೂ ನಂಬರ್ಸನ್ನು ಚೂಸ್ ಮಾಡ್ಬೋದು, ನಿಮ್ಮ ಇಷ್ಟ. ಸೊ ನಾವು ಏನು ಶೋ ಮಾಡಬೇಕು, ರಿಫ್ಲೆಕ್ಸಿವ್ ಇದೆ ಅಂತ, ಟ್ರಾನ್ಸಿಟಿವ್ ಇದೆ ಬಟ್ ಸಿಮೆಟ್ರಿಕ್ ಇಲ್ಲ ಅಂತ ಪ್ರೂವ್ ಮಾಡಬೇಕು. ಸೊ ನೋಡಿ, ಇಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ನಿಮಗೆ. ವೆನೆವರ್, ಲಿಸನ್ ಕೇರ್ಫುಲಿ, ವೆನೆವರ್ ಅ ರಿಲೇಷನ್ ಈಸ್ ರಿಫ್ಲೆಕ್ಸಿವ್ ಇದೆ ಅಂತ ಪ್ರೂವ್ ಮಾಡು ಅಂದರೆ ಯು ಶುಡ್ ಆಲ್ವೇಸ್ ಪ್ರೂವ್ ಇಟ್ ಇನ್ ಜನರಲ್, ನಾಟ್ ಟೇಕಿಂಗ್ ಬೈ ಎಕ್ಸಾಂಪಲ್ ತೊಗೊಂಡು ಮಾಡೋಂಗಿಲ್ಲ. ರಿಲೇಷನ್ ಇದೆ ಅಂತ ಪ್ರೂವ್ ಮಾಡೋಂತಂದರೆ. ಇಫ್ ನಾಟ್ ಅಂತ ನಾಟ್ ಅಂತ ಕೇಳಿದರೆ ಎಕ್ಸಾಂಪಲ್ ತೊಗೊಂಡು ಹೇಳಬಹುದು. ಅಲ್ಲಿ ಜಸ್ಟಿಫಿಕೇಶನ್ ಮಾಡೋದು ತುಂಬ ಈಸಿ ಆಗುತ್ತೆ. ಒಂದು ಎಕ್ಸಾಂಪಲ್ ತೊಗೊಂಡು, ಇಲ್ಲಿ ನೋಡಿ ನಾಟ್ ಸಿಮೆಟ್ರಿಕ್ ಅಂದಲ್ವಾ, ಸೊ ಸಿಮೆಟ್ರಿಕಲ್ಲಿ ನಾನು ಎಕ್ಸಾಂಪಲ್ ತೊಗೊಂಡು ಹೇಳ್ಬಿಡ್ತೀನಿ. ಬಟ್ ರಿಫ್ಲೆಕ್ಸಿವ್ ಮತ್ತು ಟ್ರಾನ್ಸಿಟಿವ್ಗೆ ಇವಾಗ ತಾನೇ ಏನು ಫಾಲೋ ಮಾಡ್ತಿಲ್ಲ ಪ್ರೊಸೀಜರ್, ಅದನ್ನೇ ಫಾಲೋ ಮಾಡೋಣ. ಓಕೆನಾ? ಓಕೆ, ವಿಲ್ ಸ್ಟಾರ್ಟ್ ವಿತ್ ರಿಫ್ಲೆಕ್ಸಿವ್ ದೆನ್. ರಿಫ್ಲೆಕ್ಸಿವ್ ಸ್ಟಾರ್ಟ್ ಮಾಡ್ತೀನಿ ನೋಡಿ. ರಿಫ್ಲೆಕ್ಸಿವ್, ಸೊ ಏನು ಹೇಳಿ, ನಾವು ಹೇಗೆ ಸ್ಟಾರ್ಟ್ ಮಾಡ್ತೀವಿ, a comma a ಅಂತ ಸ್ಟಾರ್ಟ್ ಮಾಡ್ತೀವಿ. ಸೊ a comma a ವಿಚ್ ಮೀನ್ಸ್ ದ್ಯಾಟ್ ಇಲ್ಲಿಂದ ನೋಡಿ ಕಂಡೀಷನ್ a ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು a. ಇಲ್ಲಿಯವರು b ಬರೆದಿದ್ದಾರೆ, ಯಾಕೆ b ಇತ್ತು ಬಟ್ ವಿ ಹ್ಯಾವ್ a, ದಟ್ಸ್ ವೈ ಐ ರೋಟ್. ನೌ ಯು ಹ್ಯಾವ್ ಟು ಯೂಸ್ ಯುವರ್ ಬೇಸಿಕ್ಸ್. ಟೆಲ್ ಮಿ ವೆದರ್ ಇಟ್ ಇಸ್ ಟ್ರೂ ಆರ್ ಫಾಲ್ಸ್. Very good, it is true because a is equal to a ಅಂತಲ್ವಾ. So this is true. So therefore a comma a belongs to r. Therefore r is reflexive. Correct? Well, now let me go for symmetric. So observe ಮಾಡಿ, ನಾಟ್ ಸಿಮೆಟ್ರಿಕ್ ಅಂತ ಹೇಳಿದ್ದಾರೆ. ಅದೇ ಸಿಮೆಟ್ರಿಕ್ ಇಲ್ಲ ಅಂತ ಪ್ರೂವ್ ಮಾಡಬೇಕು. ಸೊ ಸಿಮೆಟ್ರಿಕ್ ಇಲ್ಲ ಅಂತ ಹೇಗೆ ಪ್ರೂವ್ ಮಾಡಬೇಕು, ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಸಾಕು. ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಒನ್ ಪೇರ್ ವಿಚ್ ಇಸ್ ಆಲ್ರೆಡಿ ದೇರ್ ಇನ್ ರಿಲೇಷನ್. ಫಾರ್ ಎಕ್ಸಾಂಪಲ್ ಏನು ಮಾಡೋಣ, 3,5 ತೊಗೊಳ್ಳೋಣಪ್ಪ. ಇದು ಆರ್ ಇದೆಯಾ ಇಲ್ಲ ಚೆಕ್ ಮಾಡಿ. ಹೇಗೆ ಚೆಕ್ ಮಾಡಬೇಕು, ಇಲ್ಲಿ 3 ಬರೀಬೇಕು, ಇಲ್ಲಿ 4 ಬರೀಬೇಕು. 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5. ಟ್ರೂ ಅಲ್ವಾ? ವೆರಿ ಗುಡ್. ಸೊ ಇದು ಆರಲ್ಲಿ ಇರುತ್ತೆ. ಈಗ ನನಗೇನು ಬೇಕು ಹೇಳಿ, ಇದ್ರ ಉಲ್ಟಾ. ಬಟ್ 3,5 ಸಾರಿ ಉಲ್ಟಾ ಏನಾಗುತ್ತೆ ಹೇಳಿ, 5,3 ಇದು ಇದೆಯಾ ಚೆಕ್ ಮಾಡಿ. 5 is less than or equal to 3.
ತಪ್ಪು, 5 ಗ್ರೇಟರ್ ದೆನ್ ಇದೆ ಅಲ್ವಾ. ಬಟ್ ದಿಸ್ ಡಸ್ ನಾಟ್ ಬಿಲಾಂಗ್ ಟು ಆರ್. ಸೊ ದೇರ್ ಫೋರ್ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಐ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ನೋಡಿ, ಫಸ್ಟ್ ಕೇಸಲ್ಲಿ ಐ ವೆಂಟ್ ವಿತ್ ಜನರಲ್ ಬಿಕಾಸ್ ಅದು ಇದೆ ಅಂತ ಪ್ರೂವ್ ಮಾಡಬೇಕಿತ್ತು. ಇನ್ ದ ಸೆಕೆಂಡ್ ಕೇಸ್ ಐ ಹ್ಯಾವ್ ಟೇಕನ್ ಎಕ್ಸಾಂಪಲ್ ಬಿಕಾಸ್ ಅದು ನಾಟ್ ಅಂತ ಪ್ರೂವ್ ಮಾಡಬೇಕಿತ್ತು. ನಾವು ಇನ್ ದ ಥರ್ಡ್ ಕೇಸ್ ಫಾರ್ ಟ್ರಾನ್ಸಿಟಿವ್ ಇದೆ ಅಂತ ಪ್ರೂವ್ ಮಾಡಬೇಕು. ಸೊ ವಿ ವಿಲ್ ಗೋ ವಿತ್ ಇನ್ ಜನರಲ್. ಸೊ ವಾಟ್ ಈಸ್ ದ್ಯಾಟ್? ಫಸ್ಟ್ ವಿ ಸ್ಟಾರ್ಟ್. ಲೆಟ್ a comma b belongs to r, which means according to them a is less than or equal to b. ठीक है. So then we take b comma c also belongs to r, which means b is less than or equal to c. We have assumed these two things and we got these two statements from this one. Now what I have to do? I have to analyze these two statements and I have to come to a conclusion that ಏನು ಬರಬೇಕು ಹೇಳಿ, a is less than or equal to c ಅಂತ ಬರಬೇಕು. ಅವಾಗ a, c r ಬಿಲಾಂಗ್ ಆಗುತ್ತೆ ಅಲ್ವಾ. ಸೊ ಒನ್ ಥಿಂಗ್ ಅಬ್ಸರ್ವ್ ಮಾಡಿ, a b ಗಿಂತ ಕಡಿಮೆ ಇದೆ, b c ಗಿಂತ ಕಡಿಮೆ ಇದೆ. ಸೊ ದಟ್ ಮೀನ್ಸ್ ದಟ್ a c ಗಿಂತ ಕಡಿಮೆ ಇರಲೇಬೇಕಲ್ವಾ. ಫಾರ್ ಎಕ್ಸಾಂಪಲ್ ನೋಡಿ, 2 is less than or equal to 5 ಅನ್ಕೊಳ್ಳೋಣ, ಹಾಗೆ 5 is less than or equal to 10 ಅನ್ಕೊಳ್ಳೋಣ. ಸೊ ಹಾಗಿದ್ರೆ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ 2 10ಗಿಂತ ಕಡಿಮೆ ಇರಲೇಬೇಕು. ಎಸ್ ಆರ್ ನೋ? ಸೊ ವಿ ಕ್ಯಾನ್ ರೈಟ್ ವಿಚ್ ಇಂಪ್ಲೈಸ್ a is less than or equal to c, therefore a comma c belongs to r, therefore r is transitive. R is transitive. This is how we write answers. So important ಏನು ಹೇಳಿ, ರಿಲೇಷನ್ ಇದೆ ಅಂತ ಪ್ರೂವ್ ಮಾಡು ಅಂದರೆ ಇನ್ ಜನರಲ್ ಬರೀಬೇಕು, ಇಲ್ಲ ಅಂತ ಪ್ರೂವ್ ಮಾಡು ಅಂದರೆ ಎಕ್ಸಾಂಪಲ್ನ ತಗೊಳ್ಬೇಕು ಮತ್ತು ಸಾಲ್ವ್ ಮಾಡಬೇಕು. ದಿಸ್ ಇಸ್ ವಾಟ್ ಆ್ಯಕ್ಚುಲಿ ಐ ವಾಂಟ್ ಟು ಟೆಲ್ ಫ್ರಮ್ ದಿಸ್ ಕ್ವಶನ್. ठीक है, चलो pause the video to note it down. Well students, we will take the next question. Show that the relation R in the set of real numbers. This is very important. Real numbers. What are real numbers? Any numbers which we can see through our eyes. Okay. Defined as R a comma b such that a is less than or equal to b square. Idu condition ide. Is neither reflexive nor symmetric nor transitive. ಅಂದ್ರೆ ಇದು ಮೂರು ರಿಲೇಷನ್ಸ್ ಇಲ್ಲ ಅಂತ ಪ್ರೂವ್ ಮಾಡಬೇಕು. ಸೊ ಇಲ್ಲ ಅಂತ ಪ್ರೂವ್ ಮಾಡು ಅಂದರೆ ಇಟ್ಸ್ ವೆರಿ ಸಿಂಪಲ್. ವಿ ಕ್ಯಾನ್ ಗೋ ವಿತ್ ಎಕ್ಸಾಂಪಲ್ಸ್ ಆ್ಯಂಡ್ ವಿ ಕ್ಯಾನ್ ರೈಟ್ ಇಟ್ ಡೈರೆಕ್ಟಾಗಿ ಬರೀಬೋದು ಅಲ್ವಾ. ಸೊ ವಿಲ್ ಸ್ಟಾರ್ಟ್ ವಿತ್ ರಿಫ್ಲೆಕ್ಸಿವ್. ಸೊ ಏನಾಗುತ್ತೆ ರಿಫ್ಲೆಕ್ಸಿವಲ್ಲಿ, ಯಾವುದಾದ್ರು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ನಾನೀಗ 2,2 ತಗೊಳ್ಳೋಣ. ಸೊ ಇಫ್ ಐ ಟೇಕ್ 2,2, ನೋಡಿ ಏನಾಗುತ್ತೆ ಅಂತ, 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಸ್ಕ್ವೇರ್, ಅಂದರೆ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಟ್ರೂ ಅಂತ ಬಂತು ಅಲ್ವಾ. ಟ್ರೂ ಅಂತ ಬಂದರೆ 2,2 ಬಿಲಾಂಗ್ಸ್ ಟು ಆರ್ ಆಯಿತು. ಬಟ್ ಪ್ರಾಬ್ಲಮ್ ಏನಂದರೆ ಅವರು ನೈದರ್ ರಿಫ್ಲೆಕ್ಸಿವ್ ಇರಬಾರ್ದು ಅಂತ ಹೇಳಿದ್ದಾರೆ. ಸೊ ಈ ಪೇರ್ ತಗೊಂಡ್ರೆ ಅದು ಬಿಲಾಂಗ್ಸ್ ಟು ಆರ್ ಬರ್ತಿದೆ ಅಲ್ವಾ. ನಂಗೆ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಬರೋ ಥರ ಪೇರ್ಸನ್ನು ತಗೊಳ್ಬೇಕು. ಆ್ಯಂಡ್ ಯು ಕ್ಯಾನ್ ಟೇಕ್ ಎನಿ ಎಲಿಮೆಂಟ್ ಯು ವಾಂಟ್. ಇಲ್ಲಿ ನಂಬರ್ ನಿಮ್ಗೆ ಯಾವ್ದು ಬೇಕಾದರೂ ತೊಗೊಳ್ಬಹುದು. ಯಾಕೆ ಹೇಳಿ, ಅವರು ರಿಯಲ್ ನಂಬರ್ ಅಂತಿದ್ದಾರೆ. ಸೊ ನೀವೇನು ಮಾಡಿ, ವಿಡಿಯೋವನ್ನು ಪಾಸ್ ಮಾಡಿಬಿಟ್ಟು ಯು ಟ್ರೈ ಟು ಗೆಟ್ ದಟ್ ಪೇರ್. ಎಂಥ ಪೇರ್ ಚೂಸ್ ಮಾಡಬೇಕು ಅಂದರೆ, ನನಗೆ ಇಲ್ಲಿ ಡಸ್ ನಾಟ್ ಬಿಲಾಂಗ್ ಟು ಆರ್ ಬರಬೇಕು, ಆ ಥರ ಪೇರನ್ನು ಚೂಸ್ ಮಾಡಿ. ಇಲ್ಲಿ ಫಾಲ್ಸ್ ಬರಬೇಕು ನೋಡಿ, ಇಲ್ಲಿ ಫಾಲ್ಸ್ ಬರೋ ಥರ ಇಲ್ಲಿ ಪೇರ್ನ ಚೂಸ್ ಮಾಡಿ. ಸೊ ವಿಡಿಯೋನ ಪಾಸ್ ಮಾಡಿಬಿಟ್ಟು ಯು ಕ್ಯಾನ್ ಟ್ರೈ. ठीक है. Well, so let me take a pair something like this, 1/2, 1/2. I have taken half and half. You have to take same elements. ಎರಡು ಸೇಮ್ ಎಲಿಮೆಂಟ್ಸ್ ತಗೊಳ್ಬೇಕು. ಸೊ 1/2, 1/2 ತಗೊಂಡ್ರೆ that means according to this 1/2 is smaller than or equal to 1/2 square, which means 1/2 is smaller than 1/4. ತಪ್ಪಲ್ವಾ? 1/2 ಅಂದರೆ ಅರ್ಧ.
1/4 ಅಂದರೆ ಕಾಲು. ಅಂದರೆ half is smaller than quarter. No, that's wrong. Means which is false. Which is false. So therefore we can say 1/2, 1/2 does not belong to R. Therefore R is not reflexive. Okay na? Very good. Now we will go for symmetric. First we have to take one pair which is already in R. So ಯಾವ್ದು ತಗೊಳ್ಳೋಣ? We will take that 2, 3 ತಗೊಳ್ಳೋಣ. 2, 3 ನೋಡಿ, 2 is less than or equal to 3 square, which means 2 is less than or equal to 9 ಅಲ್ವಾ? So therefore 2, 3 belongs to R ಇದೆ. ಈಗ ಇದನ್ನ ಉಲ್ಟಾ ಮಾಡಿಬಿಟ್ರೆ, ಉಲ್ಟಾ ಮಾಡಿ ಏನಾಗುತ್ತೆ ನೋಡಿ, 3, 2 ಅಂದರೆ 3 is less than or equal to 2 square, which is equal to 3 is less than or equal to 4. ಇದು ಕೂಡ ಟ್ರೂ ಬರ್ತಿದೆ ನೋಡಿ. ನನಗೆ ಟ್ರೂ ಬರಬಾರ್ದು, ನನಗೇನು ಬರಬೇಕು, ಫಾಲ್ಸ್ ಬರೋ ಥರ ಆನ್ಸರ್ಸನ್ನು ಚೂಸ್ ಮಾಡಬೇಕು. ಸೊ ಇದನ್ನು 2, 3 ಮಾಡ್ಲಿಕ್ಕೆ ಬರೋದಿಲ್ಲ ಅಲ್ವಾ? ಸೊ ವಿ ವಿಲ್ ಟೇಕ್ ಅದರ್ ಪೇರ್. ಏನು ಮಾಡೋಣ? ವಿ ವಿಲ್ ಟೇಕ್ 1, 3 ತಗೊಳ್ಳೋಣ. ಸೊ ಇಫ್ ಐ ಟೇಕ್ 1, 3, what will get? 1 is less than ನೋಡಿ, ಇದನ್ನು ತಗೊಂಡ್ರೆ ಏನಾಗುತ್ತೆ, 1 is less than or equal to 3 square, which means 1 is less than or equal to 9, which is true ಅಲ್ವಾ? ಸೊ 1, 9 belongs to R ಇದೆ. 1, 9 ಅಲ್ಲ, ಸಾರಿ, 1, 3 ಅಲ್ವಾ? ಇದನ್ನೇ ಉಲ್ಟಾ ಮಾಡಿದರೆ, ಬಟ್ ಇಫ್ ಐ ಸೇ 3, 1 ತಗೊಂಡ್ರೆ ನೋಡಿ, 3 is less than or equal to 1 square means 3 is less than or equal to 1 ಅಂತೆ. ಫಾಲ್ಸ್ ಅಲ್ವಾ? ವೆರಿ ಗುಡ್, ಇದು ಫಾಲ್ಸ್ ಆಯಿತು. ಸೊ ಹಾಗಿದ್ರೆ 3, 1 does not belong to R. So therefore R is not symmetric. ನೋಡಿ, ಇವರು ನಾಟ್ ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ, ಅದು ಬಹಳ ಇಂಪಾರ್ಟೆಂಟ್. So please pause the video. We'll solve for transitive. Well, these students will go for transitive now. So transitive ಮೊದಲು ಏನು ಮಾಡಬೇಕು, 2 ಪೇರ್ ನಮಗೆ ಇರೋ ಥರ ತಗೊಳ್ಬೇಕು. 2 ಪೇರ್ R ಅಲ್ಲಿ ಇರೋ ಅಂಥ ಪೇರ್ಗಳನ್ನ ತಗೊಳ್ಬೇಕು. ಫಾರ್ ಎಕ್ಸಾಂಪಲ್ ಐ ಟೇಕ್ 3, 2 ತಗೊಳ್ತೀನಿ. ಚೆಕ್ ಮಾಡಿಬೇಕಂದ್ರೆ 3 is less than or equal to 2 square ಮಾಡಬೇಕಲ್ವಾ? ಸೊ 2 square ಮಾಡಿದರೆ 4 ಬರುತ್ತೆ. ಟ್ರೂ ಇದೆಯಾ? ವೆರಿ ಗುಡ್. ಸೊ ಹಾಗೆ ಇನ್ನೊಂದು ಪೇರ್ ತೊಗೋತೀನಿ, 2, 1.5 ಅಂತ ತಗೊಳ್ತೀನಿ. ಸೊ 2, 1.5 ತೊಗೊಂಡ್ರೆ 2 is smaller than 1.5 ಸ್ಕ್ವೇರ್ ಮಾಡಿದರೆ ವೆರಿ ಗುಡ್, 2.25. 2 ಚಿಕ್ಕದಿದೆಯಲ್ವಾ, ಇದಕ್ಕಿಂತ. ಸೊ ಇದು ಟ್ರೂ ಇದೆ. ಸೊ A, B ಇದೆ, B, C ಇದೆ, ಆದರೆ ಬಟ್ 3, 1.5 ಮಾಡಿದ್ರೆ ಏನಾಗುತ್ತೆ ನೋಡಿ, ಡೈರೆಕ್ಟಾಗಿ ಬಿಲಾಂಗ್ಸ್ ಟು ಆರ್ ಅಂತ ಬರೀಬಾರ್ದು. ಚೆಕ್ ಮಾಡೋಣ, ಏನಾಗುತ್ತೆ ನೋಡಿ, 3 is less than or equal to 1.5 square, which means 3 is less than 2.25. 3 ಕಡಿಮೆ ಇದೆಯಾ 2.25 ಗಿಂತ? No, which is false. So therefore you can say 3, 1.5 does not belong to R. So therefore R is not transitive. This is supposed to be the very important question. So ಏನು ಮಾಡಿ, ವಿಡಿಯೋ ನೋಡಾದ ತಕ್ಷಣ ನೀವು ಕೂಡ ಒಂದ್ಸಲ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ, ಆಯಿತಾ? ವಿತ್ ದಿಸ್ ಐ ವಾಂಟ್ ಟು ಕನ್ಕ್ಲೂಡ್ ದಿಸ್ ಸೆಷನ್. ಇನ್ ದ ನೆಕ್ಸ್ಟ್ ಸೆಷನ್ we will have some more questions on relations and functions, and directly we'll start with the functions. Till then, take care. Bye.